ಒಂದೇ ವಿಷ್ಣು ಪರಂಪದಂ ಚತುರ್ಧ ಅಂತೇಳಿ 4 ರೂಪಗಳು ವಿಶ್ವ ತೈಜಸ ಪ್ರಾಜ್ಞಾ ತುರಿಯ 4 ಅವಸ್ಥೆಗಳು 4 ರೂಪಗಳನ್ನ ಹೇಳೋದ್ರಿಂದ ಚತುರ್ಧ ಅಂತ ಪದ ಉಪಯೋಗಿಸಿದ್ದಾರೆ. ಮುಂದೆ ಹೇಳ್ತಾರೆ ಜಾಗರಿತ ಸ್ಥಾನೋ ಬಹಿಪ್ರಜ್ಞ ಪೂರ್ಣಸ್ತು ಹರಿರೇ ವೈಕೋ ನಾಣ್ಯತ್ ಪೂರ್ಣಂ ಕದಾಚನ. ಪೂರ್ಣ ಅಂತ ಉಪಯೋಗಿಸಿದ ಮೇಲೆ ದೇವರ ಹೆಸರು ಪೂರ್ಣ ಪೂರಯಿತ ಪುಣ್ಯ. ಉಳಿದರಲ್ಲೂ ಪೂರ್ಣತ್ವ ಇದ್ದು ವಿಷ್ಣು ಸಹಸ್ರನಾಮ ಆಗ್ತಿದ್ದಿಲ್ಲ ಅದು, ದೇವರಲ್ಲಿ ಮಾತ್ರ ಇರೋ ಗುಣ ಅದು. ವಿನಾಚ ಪ್ರಕೃತಿಂ ನಾಣ್ಯತ್ ಕಾಲಾತೀತಂ ಪರಾತ್ಮನಃ. ಕಾಲಶ್ಚೈವ ದಿಶೋ ವೇದ ಪ್ರಕೃತ್ಯಾತ್ಮಾನ ಈ ರೀತ. ಪ್ರಕೃತಿ ಕಾಲ ದಿಕ್ಕು ವೇದ ಇವೆಲ್ಲ ಯಾರು ಅಭಿಮಾನಿ ದೇವತೆ? ಸಾಕ್ಷಾತ್ ಮಹಾಲಕ್ಷ್ಮಿ ಪರಮಾತ್ಮ ಅವರಿಗೂ ನಿಯಾಮಕನಾಗಿದ್ದಾನೆ. ಅಭಿಮಾನಾತ್ವ ಜೀವಾನಂನ ಕಾಲಾತೀತತಾ ಭವೇ. ಜೀವನಿಗೆ ಅಭಿಮಾನಿ ಯಾವಲ್ಲಿ ಕಾಲಾತೀತನಾಗಿ ಜೀವ ಇರೋದಿಲ್ಲ. ಮುಕ್ತಾನಾಭಿ ಪೂರ್ವತ್ರ ಕಾಲ ಸಂಬಂಧ ಈ ರೀತ. ನಾವೀಗ ಕಾಲದ ಇದಕ್ಕೆ ಒಳಪಟ್ಟಿದ್ದೀರ, ಗೊತ್ತಾಯ್ತಾ? ಇವತ್ತು ರಿಟೈರ್ ಆದಮೇಲೆ ಟೈಮಿಂಗ್ಸ್ ಇಲ್ಲ, ಆಫೀಸ್ ಕೆಲಸ ಇಲ್ಲ, ಅದು ಟೈಮಿಂಗ್ಸ್ ಇಲ್ಲ, ಒಂದು ಟೈಮಿಂಗ್ಸ್ ಇದೆ. ಆದರೆ ಮುಕ್ತರಾದಮೇಲೆ ಏನಿಲ್ಲ, ಬಂಧನ ಇಲ್ಲ, ದೇಶಕಾಲ ಬಂಧನ ಇಲ್ಲ. ಯಾಕೆ? ನಿತ್ಯ ಲೋಕ. ಯಾವ ಟೈಮ್ ಬೌಂಡ್ ಆದಾಗ ಆ ಕಾಲ ಕಾಯಬೇಕು. ಟೈಮ್ ಬೌಂಡ್ ಅಲ್ಲದೆ ಹೋದಾಗಿಲ್ಲ. ಮುಕ್ತಿ ಟೈಮ್ ಬೌಂಡ್ ಅಲ್ಲ. ನಚ ಪುನರಾವರ್ತತೆ ಯಾವಾಗಲೂ ಇರ್ಬೋದು. ಪೂರ್ಣತ್ವಂಚ ಸದಾ ವಿಷ್ಣೋ ಪ್ರಸಿದ್ಧಂ ಸರ್ವವೇದತಃ. ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರಾನಂತಾದಿಗ ಸದಾ. ಆದಾನಾದನ ಕರ್ತೃತ್ವಾದ್ವಾ ತೇಷಾಂ ಅಗೋಚರ. ಅದು ಅವರಿಗೂ ಪೂರ್ತಿ ಕಾಣಿಸೋದೇ ಇಲ್ಲ. ಇತಿ ಮಂಡೂಕರೂಪಿ ಸಂದದರ್ಶ ವರುಣಸ್ವಯಂ ಇತಿ ಹರಿವಂಶದಲ್ಲಿ ಬಂದಿದೆ ಅಂತ ಕೋಟ್ ಮಾಡ್ತಾ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಪಪಮಯತ್. ಹರಿವಂಶ ಅಂದರೆ ಏನದು? ಇತಿಹಾಸ, ಮಹಾಭಾರತ ಸೇರಿ ಅದು ಕೋಟ್ ಮಾಡಿದೆ. ಇಲ್ಲ ಇತಿಹಾಸ ಇಲ್ಲ ಪುರಾಣ ಕೋಟ್ ಮಾಡದೆ ಹೋದರೆ ವೇದಾರ್ಥ ನಮಗೆ ಸರಿಯಾಗಿ ತಿಳಿದೆ ಅಂತ ಕನ್ಫರ್ಮ್ ಆಗೋದಿಲ್ಲ. ಜಾಗರಿತ ಸ್ಥಾನೋ ಬಹಿ ಪ್ರಜ್ಞ. ಇನ್ನು ಪರಮಾತ್ಮ 4 ರೂಪದಲ್ಲಿದ್ದಾನೆ ಅಂದ್ರಲ್ಲ, ಯಾವ 4 ರೂಪಗಳು ಯಾವ ಯಾವ ವ್ಯವಸ್ಥೆಗಳು ನಿಯಮನ ಮಾಡ್ತಾರೆ ಅದನ್ನು ಹೇಳ್ತಾರೆ. ಜಾಗರಿತ ಸ್ಥಾನೋ ಬಹಿ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಪಾದ ಅಂದರೆ ರೂಪ. ವಿಶ್ವ ಅನ್ನೋ ಮೊದಲನೇ ರೂಪ. ವಿಶ್ವ ತೈಜಸ ಪ್ರಾಜ್ಞಾ ತುರಿಯ. ಯಾವುದಕ್ಕಿದು ಪ್ರವರ್ತಕ ರೂಪ? ಇದು ಜಾಗೃತ ಅವಸ್ಥೆಗೆ. ಅದನ್ನು ಹೇಳ್ತಾರೆ. ಜಾಗರಿತ ಸ್ಥಾನೋ ಬಹಿ ಪ್ರಜ್ಞ ಸಪ್ತಾಂಗ 7 ಅಂಗಗಳಿವೆ. ಏಕೋನವಿಂಶತಿ ಮುಖ. ಎಷ್ಟು ಮುಖ ಇದೆ ರೂಪಕ್ಕೆ? ಏಕೋನವಿಂಶತಿ ಅಂದರೆ ಎಷ್ಟು? ಯಾಕೆ? ಏಕ ಊನ ವಿಂಶತ್. ವಿಂಶ ಅಂದರೆ ಎಷ್ಟು? 20. 1 ಕಡಿಮೆ ಅಂದರೆ ಎಷ್ಟು? 19. ಏಕೋನ. ಚತುರ್ಧಾವಸ್ಥಿತೋ ದೇಹೇ ಪರಮಾತ್ಮ ಸನಾತನಃ. ವಿಶ್ವ ಅಷ್ಟೇ. ವಿಶ್ವಂಬರಕ್ಕೆ ಅರ್ಥ ಮಾಡ್ಬೋದು, ಬಟ್ ವಿಶ್ವ ಅಂಬೋದು ಅಷ್ಟೇ ಹೇಳಿರೋದು. ವಿಶ್ವಂಬರ ರೂಪ ತಿಳ್ಕೊಬೋದು, ಬೇರೆಂದ್ರೂ ಮಾಡ್ಬೋದು. ಇದು ವಿಶ್ವ ಅಂತ ಕರಿಬೋದು, ಬಟ್ ಅದೇ ಅಂತ ಹೇಳಾಗಿಲ್ಲ, ಆ ಪದ ಉಪಯೋಗಿಸಿಲ್ಲ. ವೈಶ್ವಾನರೋ ಜಾಗರಿತ ಸ್ಥಾನಗೋ ಗಜವಕ್ರಕಃ. ವೈಶ್ವಾನರ ಅಂತಲೂ ಕರಿಬೋದು. ಇದನ್ನು ವಿಶ್ವ ಕರಿಬೋದು, ವೈಶ್ವಾನರನ್ನು ಕರಿಬಹುದು. ಪರಮಾತ್ಮ ಸನಾತನಃ. ಅದು ನಮ್ಮ ದೇಹದಲ್ಲೇ ಇದ್ದಾನೆ, ನೆಲೆಸಿದ್ದಾನೆ. ಗಜವಕ್ರಕಃ. ವಿಶೇಷ ಅಂದರೆ ಮಧ್ಯದ ಮುಖ ಆನೆ ಮುಖ. ಯಾವುದಕ್ಕೆ? ವಿಶ್ವರೂಪಕ್ಕೆ. ಮಧ್ಯದ ರೂಪ. ನಿರ್ಮಾತ ಭಾಷ್ಯ ಸಂಹಿತೆ ಪರಿಜ್ಞಾನ ಬರೋದು ಆ ರೂಪದಿಂದ. ಜೀವಾನಾಂ ತದಗೋಚರ. ಅದರ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ? ದೇವರು ಕಣ್ಣಲ್ಲಿದ್ದಾನೆ. ಅದನ್ನು ನಮ್ಮ ಕಣ್ಣು ನಮಗೆ ಕಾಣೋದಿಲ್ಲ ಅಂದಮೇಲೆ ಕಣ್ಣಲ್ಲಿ ಪರಮಾತ್ಮ ಕಾಣ್ತಾನೆ, ನಮಗೆ ಕಾಣೋದಿಲ್ಲ. ಅದಕ್ಕೆ ಇಲ್ಲ ಅಂತ ಸುಲಭ ಹೇಳ್ಬಿಡ್ತಾರೆ ಅಷ್ಟೇ. ತಪ್ಪದು. ಕಾಣದೇ ಇದ್ದಾನೆ. ನಾವೇನು ಹೇಳ್ಬೇಕು ಗೊತ್ತಾ? ನಮಗೆ ಕಣ್ಣಿಲ್ಲ, ನಿಮಗೆ ಕಂಡಿಲ್ಲ ಅಂತ ನಮಗೆ ಕಣ್ಣಿಲ್ಲ ಅಂತ ಹೇಳಿ ಓಡಾಡ್ಬೇಕಷ್ಟೆ. ನಮಗೆ ಕಂಡಿರೋದು ಪ್ರೂಫ್ ಏನು? ನೋಡ್ತಿರೋದೇ ಪ್ರೂಫು. ಉಳಿದವರಿಗೆ ಕಣ್ಣು ನೋಡೋದು ಪ್ರೂಫು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದೆ. ನಮ್ಮ ಕಣ್ಣೇ ನಮಗೆ ಕಾಣೋದಿಲ್ಲ, ಇನ್ನು ದೇವರು ನಮ್ಮ ಕಣ್ಣು ನಮಗೆ ಕಾಣೋದು ಏನು ಗೊತ್ತಾ? ನಮ್ಮ ಜ್ಞಾನ ಲಿಮಿಟೇಷನ್ ನಮಗೆ ಗೊತ್ತಿಲ್ಲ ಅಂತ. ಕಣ್ಣು ಅಂದರೆ ಜ್ಞಾನ. ಎಷ್ಟು ಜ್ಞಾನ ಇದೆ ಹೆಸರು ನಮಗಿಲ್ಲ. ಅದರಿಂದಾಗಿಯೇ ನಾವು ಸರ್ವಜ್ಞರ ಆಗೋ ಚಾನ್ಸೇ ಇಲ್ಲ. ಅಷ್ಟಾದಶ ಮುಖಾನ್ಯಸ್ಯ ಪುಪಾಕಾರಾಣಿ ಸರ್ವಶ. ಒಟ್ಟಿರೋದು ಎಷ್ಟು ಗೊತ್ತಾ? 19 ಮುಖ ಇದೆ ಪರಮಾತ್ಮನಿಗೆ. ಮಧ್ಯದ ಮುಖ ಆನೆ ಮುಖ. ಈ ಕಡೆ 9, ಆ ಕಡೆ 9. ಅವೆಲ್ಲ ಏನವು? ಮನುಷ್ಯ ರೂಪ. ಮನುಷ್ಯನ ಮುಖ ಇದೆ, ಇದಕ್ಕೆ ಆನೆ ಮುಖ ಇದೆ. ಆ ರೀತಿ ಚಿತ್ರ ಮಾಡೋದು. ವಿಶ್ವರೂಪ ತೋರಿಸ್ಬೇಕಾದ್ರೆ ಚಿತ್ರ ಹಾಕ್ತಾರೆ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ. ಮಧ್ಯಮಂತು ಗಜಾಕಾರಂ ಚತುರ್ಬಾಹು ಪರಪುಮಾನ್. ಮಧ್ಯಮ ರೂಪ ಆನೆ ಆಕಾರ. 4 ಕೈಗಳಿದೆ. 4 ಕೈ
2 ಕಾಲು ಎಷ್ಟಾಯ್ತು? 6, 1 ಮುಖ, ಒಟ್ಟೆಷ್ಟು? ಸಪ್ತಾಂಗ. ಅದಕ್ಕೆ ಸಪ್ತಾಂಗ ಅಂತ ಹೇಳಿದರು. ಸಪ್ತಾಂಗ ಏಕೋನವಿಂಶತಿ ಮುಖ. ಮಧ್ಯಮಂತ ಪಾದವು ಹಸ್ತಿಕರವು, ಹಸ್ತ ಇತಿ ಸಪ್ತಾಂಗ ಈ ರೀತಃ. ಹಸ್ತಿಕರ ಆನೆ ಸೊಂಡಿಲ ಮುಖ ಇದೆ. ಆನೆ ಮುಖ ಇದ್ಮೇಲೆ ಸೊಂಡಿಲು ಬೇಕಲ್ಲ. ಹಸ್ತಿಕರ ಮಧ್ಯಮಂತು ಪಾದವು 2 ಪಾದ ಇದೆ, ಹಸ್ತಾಹ ಇದಿದೆ. ಈ ರೀತಿಯಲ್ಲೂ ಸಪ್ತಾಂಗನಾಗಿದ್ದಾನೆ. ಸ್ಥೂಲಾನ್ ಭೋಗಾನ್ ಇಂದ್ರಿಯೈಸ್ತು ಶುಭಾನ್ ಭುಂಕ್ತೆ ನ ಚಾಭವಾನ್. ಪರಮಾತ್ಮ ಇವತ್ತು ನೋಡ್ತಾನೆ ಅಂದರೆ ನಾವೆಲ್ಲ ನೋಡೋದು, ದೇವರು ನೋಡ್ತಾನೆ, ನಮಗೆ ನೋಡಿಸ್ತಾನೆ ಅಷ್ಟೇ. ಆದರೆ ಇಲ್ಲಿ ವಸ್ತು ನೋಡ್ತಾನಲ್ಲ, ಶುಭವಾದಿದ್ದಾಗ ಒಳ್ಳೆ ಪದಾರ್ಥ ನಮ್ಮ ಕಣ್ಣಿಗೆ ಕಾಣುತ್ತೆ, ನೋಡ್ತಾನೆ, ಎಂಜಾಯ್ ಮಾಡ್ತಾನೆ. ಗೊತ್ತಾಯ್ತಾ? ಒಳ್ಳೆ ಪದಾರ್ಥಗಳು, ಕೆಕ್ಕ ಹೂವು ಏನು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಆದರೆ ಮುಖ್ಯವಾಗಿ ನೋಡೋದು ಪರಮಾತ್ಮ. ಎರಡನೇದು ವಿಶ್ವಂ ಸ್ಥೂಲಂ ಸಮುದ್ರಿಷ್ಟಂ ಸರ್ವಗಮ್ಯತ್ವ ಹೇತುತಃ. ಇದು ಸ್ಥೂಲ ಅಂತ ಕರೀತಾರೆ, ಯಾಕೆ ಎಲ್ಲರಿಗೂ ಗಮ್ಯ ರೂಪವಾದ್ದರಿಂದ. ತತ್ಸಂಬಂಧಿ ನರೋ ಅನಾಶಾತ್ ವೈಶ್ವಾನರ ಉದಾಹೃತಃ. ತತ್ಸಂಬಂಧಿಯಾಗಿ ನರ ಇರೋದ್ರಿಂದ ಈ ರೂಪಕ್ಕೆ ವೈಶ್ವಾನ ಅಂತ ಹೆಸರಿದೆ. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೇ ಗಜವರ್ತತ. ಅತಿ ಸೂಕ್ಷ್ಮ ವಿಚಾರ ಇದೆ. ಗಣೇಶನಿಗೆ ಗಜಾಕಾರ ಇದೆ, ಯಾತಕ್ಕೆ ಅಂತ ಪ್ರಶ್ನೆ ಉತ್ತರ ಕೊಡ್ತಾರೆ. ಇದೆಷ್ಟು ಹೈಲಿ ಸೈಂಟಿಫಿಕ್ ಉತ್ತರ ಇದೆ. ನಾವೆಲ್ಲ ಕತ್ತರಿಸಿಟ್ಟರುವೆಲ್ಲ ಕಥೆ ಸರಿಯೇ. ಆದರೆ ಗಣೇಶನ ತಲೆ ಮಧ್ಯದಲ್ಲಿ ಯಾಕೆ ಆನೆ ಮುಖ ಬಂತು ಅಂದರೆ ಈ ರೂಪ ಉಪಾಸನೆ ಮಾಡೋದು, ಈ ರೂಪ ಉಪಾಸನೆ ಮಾಡ್ತಾರೆ. ಬಟ್ ನಮ್ಮ ಪ್ರಕಾರ ಏನು ಬರಬೇಕಾಗಿತ್ತು? ಹಾಗಿದ್ದರೆ 19 ಮುಖ ಬರಬೇಕಾಗಿತ್ತು, ಬರಲಿಲ್ಲ. ಯಾಕೆ? ಸೆಂಟ್ರಿಗೆ ಕೇಂದ್ರೀಕರಿಸ್ತಾರೆ. 19 ನೋಡೋಕ್ಕೆ ಕೇಂದ್ರೀಕರಿಸ್ಬೇಕಾದ್ರೆ ಏನಾಗುತ್ತೆ? ಒಂದು ಕಡೆ ಮಾತ್ರ ಗಮನ ಬರುತ್ತೆ. ಯಾವುದು ಗಮನ ಬಂತು? ಸೆಂಟ್ರಿಗೆ ಗಮನ ಬಂತು, ಅದು ಆನೆ ಮುಖ. ಧ್ಯಾನ ಮಾಡಿ 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 ಏನಾಯಿತು? ಆನೆ ಮುಖ ಬಂದು. ಅದಕ್ಕೆ ಯಥಾ ಯಥಾ ಉಪಾಸತೆ ತದೇವ ಭವತಿ, ಅದೇ ಆಗ್ತಾನೆ ಎಂಬುದು ಎಕ್ಸಾಂಪಲ್. ಇದು ಸಾಧ್ಯಾನಿಕ ಕಾರಣ, ಅದು ನೆಪ. ಅದು ಹಾಗಾಗಿದ್ದು ನೆಪ. ಆ್ಯಕ್ಚುಲಿ ಆಗಿದ್ದಕ್ಕೆ ಕಾರಣ ಇದೆ. ಅದೇ ರೀತಿ ರುದ್ರದೇವರು 3 ಕಣ್ಣಿರೋದಕ್ಕೆ ಏನು ಕಾರಣ ಅಂದರೆ ಅವ್ರು ನರಸಿಂಹದೇವರು ಆರಾಧನೆ ಮಾಡ್ತಾರೆ, ಅವ್ರಿಗೆ 3 ಕಣ್ಣಿದೆ. ಸೊ ಅಪ್ಪನಿಗೆ 3 ಕಣ್ಣು ಬರಲಿಕ್ಕೆ ನರಸಿಂಹ ರೂಪ ಕಾರಣ, ಮಗನಿಗೆ ಮುಖ ಬರಲಿಕ್ಕೆ ವಿಶ್ವರೂಪದ ಧ್ಯಾನ ಕಾರಣ. ಇದರಿಂದ ಯಾವ ರೂಪ ಧ್ಯಾನ ಮಾಡ್ತೇವೋ ಆ ರೂಪ ಬರುತ್ತೆ ಅಂತ ಆಯಿತು. ಏವಂಭೂತ ಗುಣೋ ಸ ವಿಷ್ಣು. ಕಲಿಯುಗದಲ್ಲಿ ಏನೇನೋ ರೂಪ ಕಾರಣ ಮಾಡಿರೋದ್ರಿಂದ ಒಳ್ಳೆ ಬರೋ ಚಾನ್ಸಸ್ಸೇ ಕಡಿಮೆ ಆಗಿದೆ. ಅದಕ್ಕೆ ಮಿನಿಮೈಸ್ ಆ ಕಡೆ ನೋಡೋಕ್ಕೆ ಹೋಗಬಾರ್ದು. ಎಷ್ಟಿರ್ಬೇಕು ನಮಗೆ? ಒಳ್ಳೆಯದಷ್ಟು ಯಾವ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷ ಆ ಚಿಂತಿಸ್ಬೇಕು. ಅವ ಒಂದು ಪ್ರಶ್ನೆ ಹಾಕೋತಾರೆ, ಸಂತ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅನಂತ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಶಾಂತ ಆಗಿರೋ ಅಲ್ಲಿಗೆ ನೋಡೋಕೆ ಬರಬೇಕಾಗಿತ್ತು. ಪರಮಾತ್ಮ ಅನಂತನಾದ್ದರಿಂದ ಯಾವ ಸ್ಥಳಕ್ಕೆ ಹೋದರೂ ದೇವರು ನೋಡ್ಬೋದು, ಯಾವ ಕಾಲದಲ್ಲೂ ದೇವ್ರನ್ನ ಕಾಣಬಹುದು. ವರ್ಕಿಂಗ್ ಅವರ್ಸ್ ಅಂತಿಲ್ಲ ದೇವರಿಗಿಲ್ಲ, ಇಂಥ ಸ್ಪೇಸ್ ಅಂತ ದೇವರಿಗಿಲ್ಲ. ಸರ್ವ ದೇಶೇಶು ಕಾಲೇಶು ಸೈಕ ಪರಮೇಶ್ವರ. ಅದಕ್ಕೆ ಹೇತುಗರ್ಭವಾದ ಪದ ಅನಂತ ಅಂತ ಹೇಳೋದು. ಇಲ್ಲ ಅನಂತ ಶಬ್ದ ಯಾಕೆ ಉಪಯೋಗಿಸ್ಬೇಕಾಗಿತ್ತು? ಈ ಪ್ರಶ್ನೆ ಬರ್ತಿತ್ತು. ಆ ಪದ ಹಾಕಿದ್ದಕ್ಕೆ ಉತ್ತರ ಬಂದಿತ್ತು. ಅಲ್ಲಿ ದ್ವಾದಶಾರ್ಥ ಅರ್ಥ ಆಗಲಿಕ್ಕೆ ಇವೆಲ್ಲ ಗೊತ್ತಿರಬೇಕು. ಚತುರ್ಧ್ಯಾನಾತ್ ತಥೈವ ತೈಜಸಧ್ಯಾನಾತ್ ತ್ರಿಧ್ಯಾನಾದಿಂದ್ರ ಇಂದ್ರತಾಂ. ಅದಕ್ಕೇನೆ ತೈಜಸ ಧ್ಯಾನದಿಂದ, ತೈಜಸ ರೂಪ ಧ್ಯಾನ ಕೂಡ ಹೀಗೆ, ತೈಜಸ ರೂಪನೂ ಹೀಗೆ ಇರೋದ್ರಿಂದ ಅದ್ರ ಧ್ಯಾನವೂ ಮಾಡಿದರು. ಅದಕ್ಕೆ ಗಜಮುಖ ಬಂತು. ಇಂದ್ರದೇವರು 3 ಧ್ಯಾನವೂ ಮಾಡಿದರು, ವಿಶ್ವ ತೈಜಸ ಪ್ರಾಜ್ಞ. ಅದಕ್ಕೆ ಅವ್ರಿಗೆ ಏನಾಗಿದೆ ಅಂದರೆ ಇಂದ್ರದೇವರಿಗೆ ಇಂದ್ರ ಪದವಿ ಬಂತು. ಚತುರ್ಧ್ಯಾನಾಚ್ಯ ರುದ್ರ 3 ಮಾಡಿದ್ದಕ್ಕೆ 3 ಲೋಕದ ಆಧಿಪತ್ಯ ಸಿಕ್ತು ಅಂತ ಅರ್ಥ. ಚತುರ್ಧ್ಯಾನಾಚ್ಯ ರುದ್ರತ್ವ 4 ಧ್ಯಾನ ಮಾಡಿದ್ದಕ್ಕೆ ರುದ್ರದೇವರು ರುದ್ರತ್ವವನ್ನು ಪಡೆದರು. ಆಪ ಜನಾರ್ದನಾಥ್ ಏವಂಭೂತ ಗುಣೋ ವಿಷ್ಣು ಚತುರಾತ್ಮ ಪರಾತ್ಪರ ಇತಿ ಮಹಾಯೋಗಿ. ಇದೆಲ್ಲ ಏನೇ ನಿಮ್ಮ ಪ್ರಕಾರ ಇವರು ಬೇರೆ ತೊಗೊಂಡಿದ್ದು. ಬ್ರಹ್ಮ ಅಂದ್ಕೊಂಡು ಬ್ರಹ್ಮ ಪದವಿ ಬರುತ್ತೆ ಅಂತ ಹೇಳೋದಾದರೆ ಗಣೇಶನಿಗೆ ಏನು ಬರಬೇಕಾಗಿತ್ತು? ರುದ್ರ ನರಸಿಂಹ ಆಗಲಿಲ್ವಲ್ಲ. ದೇವರು ಏನು ಬಂತು ಅವ್ರಿಗೀಗ? ಕಿಂಚಿತ್ ಸಾದೃಶ್ಯ ಬಂತು ಅಂತ ಬರಲಿ. ಇಲ್ಲ ಸಾಲಿಡ್ ಎಕ್ಸಾಂಪಲ್. ಅಷ್ಟು ಧ್ಯಾನ ಅಂತ ನಾವು ಮಾಡೋದಿಲ್ಲ, ಅಷ್ಟಕ್ಕೆ ಬ್ರಹ್ಮಪತಿ ಬರಬೇಕು ಇವರಿಗೆ. ಅಷ್ಟು ಧ್ಯಾನ ಮಾಡಿದವರಿಗೆ ಏನು ಬಂತು? ಅದು ಸಿಕ್ಕಿದ್ರಿಂದ ಸಾರೂಪ್ಯ ಬರುತ್ತೆ ಹೊರತು ಏನು ಬರೋದಿಲ್ಲ, ಬರೋದು. ಈಗ ದೃಷ್ಟಾಂತಗಳು ವಿಷ್ಣು ಕೂಡ. ಏವಂಭೂತ ಗುಣೋ ವಿಷ್ಣು ಚತುರಾತ್ಮ ಪರಾತ್ಪರ. ಈ ಪರಮಾತ್ಮ 4 ರೂಪದಲ್ಲಿದ್ದಾನೆ, ಪರಾತ್ಪರನಾಗಿದ್ದಾನೆ. ಇತಿ ಮಹಾಯೋಗಿ. ಪರಾತ್ಪರ ಕೃಷ್ಣ 108 ನಾಮದ ಕೊನೆಯೇ ಬರುತ್ತೆ. ವೇದ ಪರಾತ್ಪರ ಪರಾತ್ಪರ, ಭಾರಿ ದೊಡ್ಡಗಿಂತ ಭಾರಿ ದೊಡ್ಡ. ಇತಿ ಮಹಾಯೋಗಿ. ಮಹಾಯೋಗ ಅಂತ ಗ್ರಂಥ ಅದರಲ್ಲಿ ಬಂದಿದೆ ಅಂತ ಕೋಟ್ ಮಾಡ್ತಾರೆ. ಕುಳಿತಿದ್ದ ನಾಳೆ ಯಾತಕ್ಕೆ ಯಾಕೆ ನಾಳೆ ನೋಡೋಣ. ಯಾಕೆ